ಸಾಲ ಮಾಡಿ ತುಪ್ಪ ತಿನ್ನಿ ಅಂತಾರೆ. ಸಾಮಾನ್ಯವಾಗಿ ಎಲ್ಲರೂ ಸಾಲ ಮಾಡ್ತಾರೆ. ಈಗ ಹೊಸ ರೂಲ್ಸ್ ಏನು ಗೊತ್ತಾ? ನೀವು ಬ್ಯಾಂಕ್ ಅಥವಾ ರಿಕವರಿ ಏಜೆಂಟ್ಗಳಿಂದ ಪದೇ ಪದೇ ನಿಮ್ಮ ಫೋನ್ ಮಾಡೋದು, ಬೆದರಿಸೋದು, ಅವಮಾನ ಮಾಡ್ತಾ ಇದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಹೊಸ ರೂಲ್ಸ್ ತಂದಿದೆ. ಸಾಲ ವಾಪಸ್ ತಗೊಳ್ಳೋದಕ್ಕೆ ಅಂದ್ರೆ ವಸೂಲಾತಿ ವೇಳೆ ಈ ಗ್ರಾಹಕರಿಗೆ ಕಿರುಕುಳ ಆಗಬಾರ್ದು, ಬ್ಯಾಂಕ್ ಅವರು ಮತ್ತು ನಿಯಂತ್ರಿತ ಸಾಲದಾತರು ಇವ್ರು ಯಾರು ಕೂಡ ಈ ಮೊದಲಿನ ತರ ಮಾಡಬಾರ್ದು ಅಂತ ಒಂದು ಹೊಸ ರೂಲ್ಸ್. ಈ ರೂಲ್ಸ್ 2027 ಜನವರಿಗೆ ನಾವು 1ರಂದು ಜಾರಿ ಮಾಡ್ತೀವಿ ಅಂತ ಬರ್ತಿದೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಹೊಸ ರೂಲ್ಸ್ ಏನು ಹೇಳುತ್ತೆ ಕೇಳಿದ್ರೆ, RBI ಹೇಳೋ ಪ್ರಕಾರ ಈ ರೂಲ್ಸ್ ಬರೋದು ಮುಂದಿನ ವರ್ಷ ಜನವರಿ 1ರಿಂದ. ಅಂದರೆ ನೀವು EMI ತಗೊಂಡಿರ್ತೀರಾ, ಬ್ಯಾಂಕ್ ಮೂಲಕವಾಗಿ ಸಾಲ ತಗೊಂಡಿರ್ತೀರಾ, 1-2 ದಿನ ನೀವು ಕಟ್ಟೋದು, EMI ಕಟ್ಟೋದು ಲೇಟ್ ಆದರೆ ಏನು ಮಾಡ್ತಾರೆ ಹೇಳಿ? ಪ್ರತಿನಿತ್ಯ ಕಾಲ್ ಮಾಡಿ ಚಿತ್ರಹಿಂಸೆ ಕೊಡ್ತಾರೆ, ಮೆಸೇಜ್ ಮಾಡ್ತಾರೆ, ಯಾವ್ಯಾರೋ ನಂಬರಿಗೆ ಕಳಿಸ್ತಾರೆ. ಇನ್ನು ಮುಂದೆ ಹಂಗೆ ಮಾಡಂಗಿಲ್ಲ. ಮನೆ ಹತ್ರ ಎಲ್ಲ ಬರ್ತಾರಲ್ಲ ಏಜೆಂಟ್ಗಳು, ಅಯ್ಯೋ ಇನ್ಮೇಲೆ ಹಂಗೆ ಬರಂಗಿಲ್ಲ. ಬರಬೇಕು ಅಂತಂದ್ರೆ 1 ದಿನದ ಮುಂಚಿತವಾಗಿ ನಿಮ್ಗೆ ನೋಟಿಸ್ ಕೊಡಬೇಕು. ನೀವು ಸಾಲ ವಾಪಸ್ ಕಟ್ಟಿಲ್ಲಲ್ಲ, ನಿಮ್ಮ ಮನೆ ಹತ್ರ ಬರ್ತೀವಿ ಅಂತ. ಬೆಳಗ್ಗೆ ರಾತ್ರಿ ಎಷ್ಟೊತ್ತು ನೋಡಿದ್ರು ಫೋನ್ ಮಾಡ್ತಾರಲ್ಲ, ಇನ್ನು ಮುಂದೆ ಹಂಗಿಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಮಾತ್ರ ಟೈಮ್. ರಾತ್ರಿ ಮೇಲೆ ಫೋನ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಬೇಕಾಬಿಟ್ಟು ಹಂಗೆ ಹಿಂಗಿಲ್ಲ. ಇನ್ನು ನಾವು ಸಾಲ ತಗೊಂತೀವಿ, ಕಟ್ಟೋದು ನಾವೇ, ಎಲ್ಲೋ 1-2-3 ದಿನ ಲೇಟ್ ಆಗೇ ಆಗುತ್ತೆ. ಆ ಸಂದರ್ಭದಲ್ಲಿ ಬೆದರಿಕೆ ಹಾಕೋದು, ಬಾಯಿಗೆ ಬಂದಂಗೆ ಬೈಯೋದು, ಇವೆಲ್ಲ ಕಂಪ್ಲೀಟ್ ಬ್ಯಾನ್ ಆಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋ ಹಾಕಿಬಿಡ್ತೀವಿ, ಇನ್ನೇನು ಅಶ್ಲೀಲವಾಗಿ ಹಾಕ್ತೀನಿ ಅಂತ ಬೆದರಿಸೋರು ಒಂದಿಷ್ಟು ಆ್ಯಪ್ಗಳು, ಬ್ಯಾಂಕಿನಲ್ಲೂ ಏಜೆಂಟ್ಸ್ಗಳು ಮಾಡಿಬಿಡ್ತಾರೆ. ಬ್ಯಾಂಕ್ನವ್ರು ಕೇಳಿದರೆ ಏಜೆಂಟ್ಗೂ ನಮಗೂ ಗೊತ್ತೇ ಇಲ್ಲ ಅಂತಲ್ಲ. ಇನ್ನು ಮುಂದೆ ಈ ಮಾತುಗಳು ಬರೋಂಗಿಲ್ಲ. ಮನೆಗೆ ಬರೋಕ್ಕೂ ಮುಂಚೆ ನೋಟಿಸ್ ಕೊಡಬೇಕು. ಬಂದಂಥವ್ರು ಅವ್ರ ID ಕಾರ್ಡು, ಅಧಿಕಾರ ಪತ್ರ ಯಾವುದೂ ಇಲ್ಲ ಕೇಳಿದರೆ ನಿಮ್ಮ ಮನೆ ಬಾಗಿಲಿಗೆ ಇನ್ಮೇಲೆ ಸೇರಿಸ್ಕೊಳ್ಳೇಬೇಡಿ. ಹಾಗಾಗಿ EMI ಸಾಲ ತಗೊಂಡವರಿಗೆ RBI ಅವರ ರಕ್ಷಣೆ ಮಾಡುವ ಕೆಲಸಕ್ಕೆ ಮುಂದಾಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.